ನಮ್ಮ ಪಕ್ಷದ ಎಲ್ಲ ಮುಖಂಡರು ಬಹಳ ಅದ್ದೂರಿಯಾಗಿ ತಮ್ಮ ಇಚ್ಛೆಯಂತೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ದಯವಿಟ್ಟು ತಮ್ಮೆಲ್ಲರಲ್ಲೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ಸಹೋದರ ಸಹೋದರಿಯರೇ, ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಹಾಜನತೆಯೇ, ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಎಲ್ಲ ನಾಯಕರು ಇವತ್ತು ಎರಡನೇ ಬಾರಿಗೆ ಸಚಿವರನ್ನಾಗಿ ಮಾಡಿ ನಮ್ಮ ತಾಲೂಕಿಗೆ ತಾವೆಲ್ಲ ಅದ್ದೂರಿ ಸ್ವಾಗತ ಕಾರ್ಯಕ್ರಮವನ್ನ ಆಚರಣೆ ಮಾಡಿದ್ದಾರೆ. ಅವ್ರನ್ನ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿರ್ತಕ್ಕಂಥ ಸಾಕ್ಷೀಕರಿಸ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಶ್ರೀಮಾನ್ ಮುಖ್ಯಮಂತ್ರಿಗಳಾದಂತ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂತ ನಮ್ಮ ನಾಯಕರಾದಂತ ಶ್ರೀಮಾನ್ ಸಿದ್ದರಾಮಯ್ಯನವರು ಮಳವಳ್ಳಿ ಮೀಸಲ ಕ್ಷೇತ್ರನ ಮುಂದೆನೂ ಮರೆಯಲ್ಲ, ಎಂದೂ ಮರೆಯಲ್ಲ. ತಾವು ಕೊಟ್ಟಂತ ಮತಕ್ಕೆ PM ನರೇಂದ್ರ ಸ್ವಾಮಿ ಅವ್ರನ್ನ ಈ ಬಾರಿ ಶಾಸಕರನ್ನಾಗಿ ಮಾಡಿದ್ದಕ್ಕೆ ಈ ಬಾರಿ ಸುಮಾರು 6 ನರೇಂದ್ರ ಸ್ವಾಮಿ ಅವ್ರನ್ನ ಸಚಿವರಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಬದ್ಧತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದಯಮಾಡಿ ಅವರು ಶಾಸಕರಾಗೂ ಕೂಡ ಒಳ್ಳೆ ಕೆಲಸವನ್ನ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಮುಂದೆ ಬರ್ತಕ್ಕಂಥ ಚುನಾವಣೆ ದೃಷ್ಟಿಕೋನವನ್ನ ಇಟ್ಕೊಂಡು ಈ ಕಾಂಗ್ರೆಸ್ ಪಕ್ಷವನ್ನ ಸನ್ಮಾನ್ಯ ಸಿದ್ದರಾಮಯ್ಯ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಜಿ ಮತ್ತು KPCC ಅಧ್ಯಕ್ಷರಾದಂತ ಹರಿಪ್ರಸಾದ್ ಅವರು, ಶ್ರೀಮಾನ್ ಖರ್ಗೆಜಿ ಅವರು, ರಾಹುಲ್ ಗಾಂಧಿ ಅವರು, ಇವರ ನಾಯಕತ್ವವನ್ನು ಗಟ್ಟಿ ಮಾಡಲಿಕ್ಕೆ ನಾವು ಹಗಲಿರುಳು ಪಕ್ಷದ ಸಂಘಟನೆ ಮಾಡಬೇಕು ಮತ್ತು PM ನರೇಂದ್ರ ಸ್ವಾಮಿ ಅವರು ಈ ತಾಲೂಕಿನ ಈ ಜಿಲ್ಲಾ ಅಭಿವೃದ್ಧಿಗೆ ಕರ್ಕಿನ ದುಡ್ಡು ದುಡಿತಾರೆ ಅಂತಕ್ಕಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಮೀಸಲು ಕ್ಷೇತ್ರವನ್ನ ಗುರುತಿಸಿದ ದಯಮಾಡಿ PM ನರೇಂದ್ರ ಸ್ವಾಮಿ ಅವರು ಇದನ್ನೇ ಅವರ ಗುರಿಯಾಗಿ ಇಟ್ಕೊಂಡು ಎಲ್ಲರ ವಿಶ್ವಾಸವನ್ನ ಗಳಿಸಿ ಇನ್ನೂ ಉನ್ನತ ಸ್ಥಾನಮಾನವನ್ನ ಕರ್ನಾಟಕ ರಾಜ್ಯದ ನೂತನವಾಗಿ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು, ಹಿರಿಯ ರಾಜಕಾರಣಿಗಳಾದ ಸನ್ಮಾನ್ಯ ಶ್ರೀ PM ನರೇಂದ್ರ ಸ್ವಾಮಿ ಅವರೇ, ಕೆ ಶಿವಕುಮಾರ್ ಅವರು ಸಾಮಾಜಿಕ ಮತ್ತು ನ್ಯಾಚುರಲ್ ಜಸ್ಟಿಸ್ ಒದಗಿಸಿಕೊಟ್ಟಿದ್ದಾರೆ. ಆಗ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಈ ತಾಲೂಕಿನ ಮಣ್ಣಿನ ಮಗನಾಗಿ ನಾನು, ಯಾಕೆಂದ್ರೆ ನಾನು ಮಳವಳ್ಳಿ ಶಿವಣ್ಣ ಅಂತ ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದ ಜೊತೆಗೆ ಆ ಮಳವಳ್ಳಿ ಶಿವಣ್ಣ ಸುಮಾರು 40 ವರ್ಷಗಳ ಕಾಲ ಸಿದ್ದರಾಮಯ್ಯನವರ ಪರವಾಗಿ, ಅವರ ಸಾಮಾಜಿಕ ನ್ಯಾಯದ ಪರವಾಗಿ ಅವರು ಮತ್ತು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಶಿವಕುಮಾರ್ ಎಲ್ಲ ಸೇರಿ ಇವತ್ತು ನನ್ನ ವಿಧಾನಸಭೆಯಿಂದ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ 2 ಅಧಿಕಾರ ಕೇಂದ್ರಗಳಿವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿಯೋ ಅಥವಾ ಇನ್ನೂ ಉನ್ನತವಾದ ಮಂತ್ರಿಯಾಗಿ ಅವರ ರಾಜ್ಯವನ್ನು ಆಳ್ವಿಕೆ ಆಯ್ಕೆ ಮಾಡಿಕೊಂಡು ಮಳವಳ್ಳಿ ತಾಲೂಕನ್ನ ಕೂಡ ನಾನು ನೋಡಲ್ ಕ್ಷೇತ್ರವಾಗಿ ನನ್ನ ಅಧ್ಯಕ್ಷರು ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ನಾನು ಕೂಡ ನನ್ನ ಎರಡು ಕಣ್ಣುಗಳಿದ್ದಂಗೆ ನಾವಿಬ್ಬರೂ ಕೂಡ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಒಂದೇ. ನಾನು ಈ ಸಂದರ್ಭದಲ್ಲಿ ನಾಗೇಗೌಡರನ್ನ ನೆನಪಿಸ್ಕೊಳ್ತೇನೆ. ಯಾಕೆ ನಾಗೇಗೌಡರು ಕೂಡ ವಿಧಾನ ಪರಿಷತ್ತಿನಿಂದ ನಾನು ಸದಾ ಚಿರುಣಿಯಾಗಿರ್ತೇನೆ. ನಾವೆಲ್ಲ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಮಳವಳ್ಳಿಯ ಸಮಸ್ತ ಜನತೆಯ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನೀವು ಕೊಟ್ಟಂತ ವರ ಇಂದು ನನ್ನನ್ನು ಈ ಸ್ಥಾನದಲ್ಲಿ ನಿಲ್ಲಿಸಿ ನಿಮ್ಮೆಲ್ಲರ ಅಭಿಮಾನ ಪ್ರೀತಿಯನ್ನ ಕಣ್ಣಾರೆ ನೋಡ್ತಕ್ಕಂಥ ಆ ಭಾಗ್ಯವನ್ನ ಭಗವಂತ ಕರುಣಿಸಿ ಕೊಟ್ಟಿದ್ದಾನಲ್ಲ, ಅದೇ ನಿಜವಾದ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳೇ, ರಾಷ್ಟ್ರ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ
ಸಂವಿಧಾನವನ್ನ ಜಾರಿ ಕೊಡೋದರ ಬದಲು ಸಂವಿಧಾನ ವಿರೋಧಿ ಆಡಳಿತದ ಪ್ರಕ್ರಿಯೆಯನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ. ಇವತ್ತೇನು ಜನರೇಷನ್ ಅಂದ್ರೆ ಯುವ ಪೀಳಿಗೆ ದೆಹಲಿಯನ್ನೇ ನಡಗಿಸ್ತು ಅಂದ್ರೆ ಭಾರತವನ್ನೇ ನಡಗಿಸ್ತು. ಯಾರವರು? ಈ ದೇಶದ ಭವಿಷ್ಯತ್ತಿನ ಪ್ರಜೆಗಳು ಈ ದೇಶವನ್ನೇ ನಡಗಿಸ್ತಕ್ಕಂಥ ಶಕ್ತಿಯನ್ನು ತೋರಿಸಿದ್ರು. ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ, ಯುವಕರ ಕನಸು, ಯುವಕರ ಭವಿಷ್ಯತ್ತು, ಯುವಕರ ಬದುಕಿಗೆ ಆಸರೆ ಆಗ್ತಕ್ಕಂಥ ಜವಾಬ್ದಾರಿ ಆಡಳಿತವನ್ನ ನೀಡಲಿಲ್ಲ ಅಂತಂದ್ರೆ ಈ ದೇಶದಲ್ಲಿ ಆ ಒಂದು ಯುವ ಶಕ್ತಿ ಏನು ಬೇಕಾದ್ರೂ ಬದಲಾವಣೆ ಮಾಡೋದಕ್ಕೆ ಶಕ್ತರಾಗಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಕಂಡಿದೆ. ಅಂಥ ಒಂದು ನಾಯಕತ್ವವನ್ನು ವಹಿಸ್ಲಿಕ್ಕೆ ಈ ರಾಷ್ಟ್ರದಲ್ಲಿ ನಿರ್ವಿವಾದವಾಗಿ ನಾವಷ್ಟೇ ಮಾತಾಡೋದಲ್ಲ, ಆ ಯುವಕರ ಕಣ್ಮಣಿಯಾಗಿ ಇವತ್ತು ಮುಂದೆ ನಿಲ್ಲಕ್ಕೆ ತಾಕತ್ತಿರ್ತಕ್ಕಂಥ ಏಕೈಕ ನಾಯಕ ನಮ್ಮನ್ನ ರಾಹುಲ್ ಗಾಂಧಿ. ಆ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಈ ದೇಶವನ್ನ ಉಳಿಸ್ಬೇಕು, ಸಂವಿಧಾನ ಉಳಿಸ್ಬೇಕು ಅಂತಂದ್ರೆ ನಾವೆಲ್ಲರೂ ಪಣ ತೊಡಬೇಕಾಗಿದೆ. ಸುಳ್ಳು ಹೇಳಿದ್ರು, ಲೂಟಿ ಮಾಡಿದ್ರು, ಮೋಸ ಮಾಡಿದ್ರು, ದಬ್ಬಾಳಿಕೆ ಮಾಡಿದ್ರು. ದೆಹಲಿಯಲ್ಲಿ ಪ್ರತಿಭಟನೆ ಮಾಡಕ್ ಹೋದಂತ ವಿದ್ಯಾರ್ಥಿಗಳ ಮೇಲೆ ಲಾಟಿಗೆ ಮೊಳೆಯನ್ನ ಹೊಡ್ಕೊಂಡು ಮೈಗೆ, ಕೈಗೆ, ತಲೆಗೆ ಅಂತ ಕಾಣದೇನೆ ಅವ್ರು ನಮ್ಮ ಮಕ್ಕಳಲ್ವಾ? ಅವರು ಈ ಭವಿಷ್ಯತ್ತಿನ ಪ್ರಜೆಗಳಲ್ವಾ? ಹಾದಿ ಬೀದಿಯಲ್ಲಿ ಓಡಾಡಿಸಿ ಹೊಡೆದ್ರಲ್ಲ. ಇದರ ಪರವಾಗಿ ಧ್ವನಿ ಎತ್ತಿ ದಿಟ್ಟತನದಲ್ಲಿ ಪ್ರಧಾನಿ ಮನೆಗೆ ಲಗ್ಗೆ ಆಗ್ತಂತ ನಾಯಕ ನಮ್ಮ ನಾಯಕ ರಾಹುಲ್ ಗಾಂಧಿ. ಇದು ನಾಟಕೀಯ ಬೆಳವಣಿಗೆ ಅಲ್ಲ, ಇದು ಜವಾಬ್ದಾರಿಯ ಒಂದು ತೀರ್ಮಾನದಲ್ಲಿ ನನ್ನ ರಾಷ್ಟ್ರದ ಯುವ ಪೀಳಿಗೆಗೆ ಈ ದೌರ್ಜನ್ಯ ಮಾಡಿದ ಮೇಲೆ ಅದೇನು ಮಾಡ್ತಾರೋ ಮಾಡ್ಲಿ ಅಂತ ಯಾರ್ಯಾರು ಸಂಸದರು ಮತ್ತು ನಾಯಕರಿದ್ರು ಎಲ್ಲರನ್ನೂ ಕರ್ಕೊಂಡು ಪ್ರಧಾನ ಮನೆಗೆ ಲೆಕ್ಕ ಹಾಕಿದ್ರು. ಇವತ್ತು ಆ ಮಕ್ಕಳಿಗೆ ಪ್ರತಿಭಟನೆ ಮಾಡಿದವ್ರಿಗೆ ಇವತ್ತು ಅವ್ರು ಏನ್ ಕೇಳಿದ್ದು? ನೀಟ್ ಪರೀಕ್ಷೆ ಏನದು? ನೀಟ್ ಪರೀಕ್ಷೆ ಅಂದ್ರೆ ಏನದು? ಅವರ ಭವಿಷ್ಯತ್ತಿಗೆ ಪ್ರಮುಖವಾದಂತ ಒಂದು ಹಂತದ ಪರೀಕ್ಷೆ ಅದು. ಆ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನೇ ಮಾರಾಟ ಮಾಡಿ ತಮಗಿಚ್ಛೆ ಬಂದವರು ಕೊಟ್ಟು ನಿಜವಾಗಿ ವಿದ್ಯೆ ಕಲಿತಿರ್ತಕ್ಕಂಥ ಮಕ್ಕಳಿಗೆ ಮಾರಣ ಹೋಮ ಮಾಡಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡೋದಕ್ಕೆ ಕಾರಣೀಭೂತರಾದ್ರಲ್ಲ. ಈ ದೇಶದಲ್ಲಿ ಭವಿಷ್ಯತ್ತು ಉಳಿಯಲಿಕ್ಕೆ ಸಾಧ್ಯ ಉಂಟಾ? ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಿದ್ರೆ ಅವ್ರ ಮೈಕ್ ನ ಆಫ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಎತ್ತಿದ್ರೆ ಇವತ್ತಿನ ತನಕ ರಾಷ್ಟ್ರದ ಗೃಹ ಸಚಿವ ಪಾರ್ಲಿಮೆಂಟ್ಗೆ ಎಂಟರ್ ಆದ್ರ? ಬಂದು ಉತ್ತರ ಕೊಟ್ರ? ಪಾರ್ಲಿಮೆಂಟ್ ಇರೋದು ಏನಕ್ಕೆ? ಚರ್ಚೆ ಮಾಡ್ಲಿಕ್ಕೆ. ಆ ಚರ್ಚೆ ಮಾಡೋ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು